6 ಲಕ್ಷಕ್ಕೆ 2030 3040 12 ಲಕ್ಷ. ಅದು ರೆವಿನ್ಯೂ ಅಲ್ಲ, DC ಕನ್ವರ್ಷನ್. 30 ಸೈಟ್ ಇರೋದು. 3040 2030 3050 ಈಸ್ಟ್ ವೆಸ್ಟ್. ಬೇಗ ಬನ್ನಿ. 15,20,000 ಇರೋದು ಕನ್ನಡ ಕೌರ ಚಾನೆಲ್ ಕಡೆಯಿಂದ ಬಂದ್ರೆ 3,20,000 ಡಿಸ್ಕೌಂಟ್ 12 ಲಕ್ಷಕ್ಕೆ ಕೊಡ್ತಾ ಇದೀವಿ. ಚಾನ್ಸ್ ನ ಮಿಸ್ ಮಾಡ್ಕೋಬೇಡಿ. ನೋಡಿದ್ರಲ್ಲ ನೆಲಮಂಗಲ ಹೆಂಗ್ ಡೆವಲಪ್ಮೆಂಟ್ ಆಗಿದೆ. ನಮ್ಮ ಲೇಔಟ್ ಅಷ್ಟೇ ಬೇಗ ಡೆವಲಪ್ಮೆಂಟ್ ಆಗುತ್ತೆ. ನೀವ್ ಹಾಕಿರೋ ಇನ್ವೆಸ್ಟ್ಮೆಂಟ್ ಡಬಲ್ ಆಗುತ್ತೆ. ಫೇಸ್ 1, ಫೇಸ್ 2, ಫೇಸ್ 3, ಫೇಸ್ 4 3 ಫೇಸ್ ಖಾಲಿ. 4ನೇ ಫೇಸ್ ಮಾತ್ರ ಇದೆ. ಲೇಟ್ ಮಾಡಿದ್ರೆ ಅದು ಖಾಲಿ. ಡೆವಲಪ್ಮೆಂಟ್ ಕ್ವಿಕ್ ಆಗಿ ನಡೀತಾ ಇದೆ. ರಿಜಿಸ್ಟ್ರೇಷನ್ ಆಗೋದ್ರ ಒಳಗಡೆ ಅಮ್ಯುನಿಟೀಸ್ ರೆಡಿ. ಊರಿಗೆ ಅಟ್ಯಾಚ್ಡ್ ಇರುವಂತ ಲೇಔಟ್. ಇನ್ವೆಸ್ಟ್ಮೆಂಟ್ಗೂ ಸೂಪರ್, ಕನ್ಸ್ಟ್ರಕ್ಷನ್ಗೂ ಸೂಪರ್. ಸ್ನೇಹಿತರೆ, ಇಂದಿನ ವಿಡಿಯೋನ ನಾನು ಆ್ಯಕ್ಚುಲಿ ಕಾರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಾರಲ್ಲೇ ಹಾಗೆ ಶೂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಕಾರಣ ಏನಂತಂದರೆ, ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ಲಿ ಯಾವ ಲೇಔಟ್ಗೆ ತೋರ್ಸೋಕೆ ಹೋಗ್ತಾ ಇದ್ದೀನಿ, ಆ ಲೇಔಟ್ ತೋರ್ಸೋಕ್ಕಿಂತ ಮುಂಚೆ ನಿಮಗೆ ನಾನು ಏರಿಯಾನ ತೋರಿಸ್ಬೇಕು. ಹೌದು ವೀಕ್ಷಕರೇ, ಇವತ್ತು ನಾವು ಹೋಗ್ತಾ ಇರೋಂಥದ್ದು ನೆಲಮಂಗಲಗೆ. ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂತಂದರೆ, ನೆಲಮಂಗಲ ಅಂದರೆ ಏನು ಯಾವುದೋ ಔಟ್ಸ್ಕರ್ಟ್ ಇರಬೇಕು, ಅಲ್ಲೇನು ಡೆವಲಪ್ಮೆಂಟ್ ಇಲ್ಲ ಅಂತ ಅಂದ್ಕೊಂಡಿರ್ತೀರ. ಆದರೆ ನೆಲಮಂಗಲ ಹೇಗಿದೆ, ಏನು ಕತೆ, ಬನ್ನಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇಷ್ಟು ದೊಡ್ಡದಾಗಿದೆ. ಫಸ್ಟು ನೆಲಮಂಗಲ ನೋಡೋಣ. ನೆಲಮಂಗಲನೆಲ್ಲ ನೋಡಿ ನಿಮಗೆ ಅವಂಗರು ಚೆನ್ನಾಗಿದೆ, ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಬೆಳೀತಿದೆ ಅಂತ ನಿಮಗೆ ಕನ್ವಿನ್ಸ್ ಆದರೆ ಆ ನಂತರ ಲೇಔಟ್ ನೋಡಿ ವೀಕ್ಷಕರೇ, ಓಕೆನಾ. ಸೊ ದುರ್ಗಶ್ರೀ ವೆಂಚರ್ಸ್ ಅವರು ಒಂದು ಒಳ್ಳೆ ಲೇಔಟನ್ನು ನಮಗೋಸ್ಕರ ತೊಗೊಂಬರ್ತಾ ಇದ್ದಾರೆ. ಲೇಔಟ್ ಕೂಡ ತುಂಬ ಚೆನ್ನಾಗಿದೆ. ದಯವಿಟ್ಟು ಲೇಔಟ್ ವಿಡಿಯೋ ನೋಡೋದನ್ನು ಕೂಡ ಮರಿಬೇಡಿ. ನಿಮ್ಗೇನಾದರೂ ಒಂದು ಒಳ್ಳೆ ಮನೆ ಬೇಕು, ಒಂದು ಮನೆ ಕಟ್ಕೋಬೇಕು, ಜೊತೆಯಲ್ಲಿ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಆಗಬೇಕು ಅಂತಂದರೆ ಸೂಪರ್ ವಿಡಿಯೋ ಅಂತ ಹೇಳ್ತೀನಿ. ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ ನೆಲಮಂಗಲ ತೋರಿಸ್ತೀನಿ ನಿಮಗೆ. ಸೊ ವೀಕ್ಷಕರೇ, ಇವಾಗ ನಾವೇನು ಅಪ್ರೋಚ್ ಆಗ್ತಾ ಇದ್ದೀವಿ, ಇದು ಬಂದುಬಿಟ್ಟು ನಮ್ಮ ಇದು ನೆಲಮಂಗಲದಲ್ಲಿರುವಂತಹ ದಾಸನಪುರ ಇದು APMC ಯಾರ್ಡ್. ಹೌದು ವೀಕ್ಷಕರೇ, ಕಂಪ್ಲೀಟಾಗಿ APMC ಸಂತೆ ಎಲ್ಲ ಏನು ಬರುತ್ತಲ್ಲ, ಕಂಪ್ಲೀಟಾಗಿ ಇಲ್ಲೇ ಇದೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಾ. ಇವಾಗ ನೀವಾಗೇನು ನೋಡ್ತಾ ಇದ್ದೀರಾ, ಇದು ನೆಲಮಂಗಲದಿಂದ ದೊಡ್ಡಬಳ್ಳಾಪುರ ಹೈವೇ. ಹೌದು, ಇದು ಡಬಲ್ ರೋಡ್ ಅಂತ ಹೇಳ್ಬೋದು. ತುಂಬಾ ಟ್ರಕ್ಗಳು ಅವೆಲ್ಲ ತುಂಬ ಜಾಸ್ತಿ ಇಲ್ಲಿ ಹೋಗುತ್ತೆ. ನೆಲಮಂಗಲದಿಂದ ದೊಡ್ಡಬಳ್ಳಾಪುರಕ್ಕೆ ಕನೆಕ್ಟಿವಿಟಿ ಇದೆ. ಇಲ್ಲಿ ದೊಡ್ಡಬಳ್ಳಾಪುರಕ್ಕೆ ಫಾಸ್ಟಾಗಿ ನೀವು ಹೋಗ್ಬಿಡ್ಬೋದು. ಜೊತೆಯಲ್ಲಿ ಏರ್ಪೋರ್ಟ್ಗೂ ಕೂಡ, ಹೌದು ವೀಕ್ಷಕರೇ, ಏರ್ಪೋರ್ಟ್ಗೂ ಕೂಡ ಕ್ವಿಕ್ಕಾಗಿ ರೀಚ್ ಆಗ್ಬೋದು. ಸೊ ಆದ್ದರಿಂದ ಈ ರೂಟಲ್ಲೂ ಕೂಡ ತುಂಬಾ ಡೆವಲಪ್ಮೆಂಟ್ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಹೋಟೆಲ್ ಇರ್ಬೋದು, ಪೆಟ್ರೋಲ್ ಬಂಕ್ಸ್ಗಳಿರ್ಬೋದು, ದೊಡ್ಡ ದೊಡ್ಡ ಬಿಲ್ಡಿಂಗು, ಕಾಂಪ್ಲೆಕ್ಸಸ್ಸು ತುಂಬಾ ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ಇದೊಂದು ಬೆನಿಫಿಟ್ ಇಲ್ಲಿ, ಏನು ನೆಲಮಂಗಲದಿಂದ ದೊಡ್ಡಬಳ್ಳಾಪುರಕ್ಕೆ ಹೋಗೋ ಹೈವೇ ಬರ್ತಾ ಇದೆ ಅಲ್ಲ, ಇದೊಂದು ಸೂಪರ್ ಬೆನಿಫಿಟ್ ಅಂತ ಹೇಳಿ. ನೆಲಮಂಗಲಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಈ ಕಡೆ ದಾಸರಳ್ಳಿ ಕಡೆಯಿಂದ ಎಂಟ್ರಿ ಕೊಡ್ತಾ ಇದ್ದೀವಿ. ನಾನು ನಿಮಗೆ ಇದ್ರ ಕಡೆಯಿಂದನೂ ಕೂಡ, ಹೈವೇಯಿಂದನೂ ಕೂಡ ನಿಮಗೆ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ನೋಡಿ, ಇದು ಕಂಪ್ಲೀಟಾಗಿ ನೆಲಮಂಗಲ ವೀಕ್ಷಕರೇ. ಬಸ್ ಸ್ಟ್ಯಾಂಡು ನೋಡಿ, ಇಲ್ಲಿ ಇದೆ ನೆಲಮಂಗಲ ಬಸ್ ಸ್ಟ್ಯಾಂಡ್. ಇದು ಏರಿಯಾ ನೆಲಮಂಗಲ ಬಸ್ ಸ್ಟ್ಯಾಂಡು. ಇಲ್ಲಿಂದನೇ BMTC ಡೈರೆಕ್ಟಾಗಿ ಕೆಂಗೇರಿಯಿಂದ, ಮೆಜೆಸ್ಟಿಕ್ಕಿಂದ, KR ಪುರಮಿಂದ ಎಲ್ಲ ಕಡೆಯಿಂದ ನಿಮಗೆ BMTC ವ್ಯವಸ್ಥೆ ಇದೆ. ಎದುರುಗಡೆನೇ ನೋಡಿ, ಕೆಂಗೇರಿ ಇದೊಂದು ಹೋಗ್ತಾ ಇದೆ ಬಸ್ಸು. ನೆಲಮಂಗಲದ ಏರಿಯಾವನ್ನು ನಾನು ನಿಮಗೆ ಇವತ್ತು ತೋರಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ಇವತ್ತಿನ ಮೇನ್ ಕಾನ್ಸೆಪ್ಟೇ ಇದಾಗಿತ್ತು, ನೆಲಮಂಗಲವನ್ನು ಕಂಪ್ಲೀಟಾಗಿ ತೋರಿಸ್ಬೇಕು. ತದನಂತರ ಇಲ್ಲಿರುವಂತಹ ದುರ್ಗಶ್ರೀ ವೆಂಚರ್ಸ್ ಅವ್ರದ್ದು ಒಂದು ಲೇಔಟನ್ನು ತೋರಿಸೋದಾಗಿತ್ತು. ನೋಡಿ, ಇಲ್ಲೂ ಅಷ್ಟೇ, ನೀವು ಎದುರುಗಡೆ ನೋಡ್ತಾ ಇದ್ದೀರಾ, CNR ಇರ್ಬೋದು,
ಹೈವೇ, ತುಮಕೂರು ಹೈವೇ ನೋಡಿ, ಇದು ತುಮಕೂರು ಹೈವೇ ನೋಡಿದ್ರಾ, ತುಂಬ ಇಂಪಾರ್ಟೆಂಟು ತುಮಕೂರು ಹೈವೇ. ಸೊ ಯಾರ್ಯಾರು ತುಮಕೂರು, ಹಾಸನ ಈ ಕಡೆ ಎಲ್ಲ ಊರಿಗೆ ಹೋಗ್ಬೇಕು ಮಾಡಬೇಕು, ನಿಮ್ಗೆ ಹೇಳಿ ಮಾಡಿಸಿದಂಥ ಜಾಗ ತುಮಕೂರು ಹೈವೇನ ನಾವು ಅಪ್ರೋಚ್ ಮಾಡ್ತಾ ಇದ್ದೀವಿ. ಸ್ಟೇಟ್ ಆಗೋದ್ರೆ ನೋಡಿ, ಮುಂಬೈ, ತುಮಕೂರು, ಲೆಫ್ಟ್ ಹೋದರೆ ಹಾಸನ, ಮಂಗಳೂರು ಹೈವೇ ಅಂತಲೂ ಕೂಡ ಕರೀತಾರೆ, ಹಾಸನ ಹೈವೇ ಅಂತಲೂ ಕೂಡ ಕರೀತಾರೆ. ಇಲ್ಲಿನ ಡೆವಲಪ್ಮೆಂಟ್ ಅಂತಂದ್ರು ನಿಜವಾಗ್ಲೂ ಕ್ರೇಜಿ ಅಂತ ಹೇಳ್ಬೋದು. ನೋಡಿ, JCB ಇರ್ಬೋದು, ಕ್ರೇನ್ಗಳೆಲ್ಲ ತುಂಬಿಕೊಂಡಿದೆ. ಆ್ಯಂಡ್ ಇಲ್ಲಿ VRL ಆಫೀಸಸ್ ಇರ್ಬೋದು, ಬೋರ್ಡಿಂಗ್, ಲಾಡ್ಜಿಂಗ್, ಏನು ಬೇಕು ನಿಮಗೆ ಪ್ರತಿಯೊಂದು ಕೂಡ ಇಲ್ಲಿದೆ ಅಂತ ಹೇಳಿ. ಟೋಟಲ್ ಆಗಿ ಒಂದು ನೆಲಮಂಗಲವನ್ನು ಸರ್ಕಲ್ ಹಾಕ್ಸ್ಕೊಂಡು ಬಂದಿದ್ದೀನಿ. ಜಸ್ಟ್ ಒಂದು ಹೈಲೈಟ್ ಅಂತ ಹೇಳ್ಬೋದು. ಹೊರಗಡೆಯಿಂದನೇ ಕಂಪ್ಲೀಟ್ ಆಗಲ್ಲ, ಒಳಗಡೆಯಿಂದ ಹೋಗ್ಬಿಟ್ಟು ಹೊರಗಡೆಯಿಂದ ಬರುವಂಥ ಒಂದು ಇದನ್ನು ತೋರಿಸ್ಕೊಂಡಿದ್ದೀನಿ. ಇನ್ನು ಇದನ್ನು ಬಿಟ್ಬಿಟ್ಟು ಇನ್ನು ಮಲ್ಟಿಪಲ್ ರೋಡ್ಗಳು ಕೂಡ ಇದೆ, ಒಳಗಡೆ ರೋಡ್ಗಳಿದೆ. ಡೆವಲಪ್ಮೆಂಟ್ ಕೂಡ ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ಬೋದು. ಸೊ ಆಲ್ಮೋಸ್ಟ್ ಮಾಹಿತಿ ಗೊತ್ತಾಯಿತು, ನೆಲಮಂಗಲದ ಬಗ್ಗೆ ತಿಳ್ಕೊಂಡ್ರಿ ಅಂತ ಅನ್ಕೊತೀನಿ. ಸೊ ಇವಾಗ ನಾವು ಡೈರೆಕ್ಟಾಗಿ ಲೇಔಟ್ಗೆ ಹೋಗೋಣ. ಲೇಔಟ್ಗೆ ಹೋಗ್ಬಿಟ್ಟು ದುರ್ಗಶ್ರೀ ವೆಂಚರ್ಸ್ ಅವ್ರದ್ದು ಲೇಔಟ್ ಇದೆ, ರೆಡಿ ಇದೆ ಲೇಔಟು. ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಬೋದು. ನೋಡಿ, ಇಲ್ಲಿಂದನೇ ನಾವು ಅವಾಗ ಪಾಸ್ ಆಗಿರುವಂಥದ್ದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಆಲ್ರೆಡಿ ನಾನು ನಿಮಗೆ ಕಾರಲ್ಲಿ ಇಡೀ ನೆಲಮಂಗಲ ಓಡಾಡಿಸ್ಕೊಂಡು ಬಂದುಬಿಟ್ಟಿದ್ದೀನಿ. ನೆಲಮಂಗಲ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ನಾನು ನಿಮ್ಗೆ ಹೇಳಿದೆ, ನೆಲಮಂಗಲವನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಹೇಗೆ ಮೈಸೂರು ರೋಡ್ ಬೆಳೀತಾ ಇದೆ, ಅದೇ ರೀತಿಯಲ್ಲಿ ತುಮಕೂರು ರೋಡು, ಹೇಗೆ ಹೊಸೂರು ರೋಡ್ ಬೆಳೀತಾ ಇದೆ, ಅದೇ ರೀತಿಯಲ್ಲಿ ತುಮಕೂರು ರೋಡು ಚೆನ್ನಾಗಿ ಬೆಳೀತಾ ಇದೆ ಅಂತ ಹೇಳ್ಬೋದು. ಎಲ್ಲ ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಸು ಏನು ಬೇಕು ನಿಮಗೆ ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಈಗಾಗಲೇ ತೋರಿಸ್ಕೊಂಡು ಬಂದಿದ್ದೀನಿ. ಅಂಥ ಏರಿಯಾದಲ್ಲಿ DC ಕನ್ವರ್ಷನ್ ಸೈಟನ್ನು ಕೇವಲ 12 ಲಕ್ಷಕ್ಕೆ ಸಿಗ್ತಾ ಇದೆ ಅಂತಂದರೆ, ಫುಲ್ ಸೈಟು 6 ಲಕ್ಷಕ್ಕೆ ಹಾಫ್ ಸೈಟ್ ಸಿಗ್ತಾ ಇದೆ ಅಂತಂದರೆ ಯಾಕೆ ಬಿಡ್ತಾರೆ ವೀಕ್ಷಕರೇ? ಹೌದು, ಈ ಲೇಔಟನ್ನು ನಮಗೆ ಪರಿಚಯ ಮಾಡ್ಕೊಡ್ತಾ ಇರೋವಂಥವ್ರು ದುರ್ಗಶ್ರೀ ವೆಂಚರ್ಸ್ ಅವರು. ಆ್ಯಂಡ್ ದುರ್ಗಶ್ರೀ ವೆಂಚರ್ಸ್ ಅವ್ರ ಕಡೆಯಿಂದ ನಮ್ಮ ಜೊತೆ ವಿಕ್ರಮ್ ಸರ್ ಇದ್ದಾರೆ. ಇದು ಹೇಗೆ ಸಾಧ್ಯ, ಈ ಬೆಲೆಗೆ ತೋರಿಸ್ಕೊಂಬಂದಲ್ಲ ಈ ಏರಿಯಾ, ಇಲ್ಲಿ ಹೆಂಗೆ ಕೊಡೋಕ್ಕಾಗುತ್ತೆ ಅಂತ ಕೇಳೋಣ. ವೆಲ್ಕಮ್ ಅಣ್ಣ ಸರ್, ಬನ್ನಿ ಸರ್. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ? ಸೂಪರ್ ಆಗಿದ್ದೀನಿ ಸರ್. ಇಡೀ ನೆಲಮಂಗಲ ತೋರಿಸ್ಕೊಂಬಂದೆ. ಹೌದು, ಏನು ಡೆವಲಪ್ಮೆಂಟ್ ಸರ್, ಸೂಪರ್ ಆಗಿ ಬೆಳವಣಿಗೆ. ಖಂಡಿತ. ಯಾಕಂದರೆ ರಿಯಲ್ ಎಸ್ಟೇಟು ನೆಲಮಂಗಲದಲ್ಲಿ ಯಾಕೆ ಬೆಳೀತಾ ಇದೆ ಅಂದರೆ, ಕಸ್ಟಮರ್ಸ್ಗೆ ರೆಸಿಡೆನ್ಸಿಯಲ್ಲು ಅತಿ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇರೋದ್ರಿಂದ ಪ್ರತಿಯೊಬ್ಬ ಗ್ರಾಹಕ ನೆಲಮಂಗಲ ಕಡೆ ಬರ್ತಾ ಇದ್ದಾರೆ. ಅವ್ರಿಗೆ ಅತಿ ಕಡಿಮೆ ಒಂದು 5-6 ಲಕ್ಷ ಒಂದು ಕೂಡ ಹಾಕ್ಕೊಂಡಿರ್ತಾರೆ. ಆ ಬಡ್ಜೆಟ್ಗೆ ಸೈಟ್ ಸಿಗ್ತಾ ಇರೋದಂದರೆ ತುಮಕೂರು ರೋಡಲ್ಲಿ, ಅದು ನೆಲಮಂಗಲದಲ್ಲಿ ಬೆಸ್ಟ್ ಅಂತೀರಾ? ಬೆಸ್ಟ್ ಸರ್, ಬೆಸ್ಟ್. ಇನ್ನು ಕನೆಕ್ಟಿವಿಟಿ ಅಂತ ಬಂದಾಗ, ಇನ್ನು ಸ್ವಲ್ಪ ದಿನದಲ್ಲಿ ಇದು ಮೆಟ್ರೋ ಬರ್ತಾ ಇದೆ. ಹೌದು, ಆಮೇಲೆ ರೈಲ್ವೆ ಸ್ಟೇಷನ್ಸ್ ಇದೆ. ಖಂಡಿತ. ಆಮೇಲೆ ದೊಡ್ಡಬಳ್ಳಾಪುರ ಹೈವೇ ತೋರಿಸ್ಕೊಂಡ್ ಬಂದೆ ನಾನು. ಹೌದು ಸರ್, ಏನು ಈಸಿಯಾಗಿ ಹೋಗ್ಬಿಡ್ಬೋದು. ಸ್ಟೇಟ್ ಹೈವೇ ಸರ್, ಅದು 3 ಕಿಲೋಮೀಟರ್ಸ್ ಸ್ಟೇಟ್ ಹೈವೇ ಇದೆ ನೋಡಿ. ಹಂಗ ಹೋಗ್ಬಿಟ್ರೆ ಏರ್ಪೋರ್ಟ್ ಕೂಡ ಹತ್ರ. ಹೌದು ಸರ್, ಅಲ್ವಾ? ಸೊ ವೀಕ್ಷಕರೇ, ಸೂಪರ್ ಕನೆಕ್ಟಿವಿಟಿ ಇದೆ ಅಂತ ಹೇಳ್ಬೋದು. ಸರ್, ಫಸ್ಟು ದುರ್ಗಶ್ರೀ ವೆಂಚರ್ಸ್ ಬಗ್ಗೆ ಚಿಕ್ಕದಾದ ಒಂದು ಇಂಟ್ರೊಡಕ್ಷನ್ ಕೊಡಿ ಸರ್. ಸರ್, ದುರ್ಗಶ್ರೀ ವೆಂಚರ್ಸ್ ಈಗಾಗಲೇ ಲಾಂಚ್ ಆಗಿ 15 ವರ್ಷ ಆಗಿದೆ. 15 ವರ್ಷದಿಂದ ಒಳ್ಳೆ ಸರ್ವಿಸ್ನ ಕೊಡ್ತಾ ಬಂದಿದ್ದೀವಿ. ಅತಿ ಕಡಿಮೆ ಲಾಭ ಇಟ್ಕೊಂಡು ಪ್ರಾಪರ್ಟಿನ ಒಳ್ಳೆ ಡಾಕ್ಯುಮೆಂಟ್ಸ್ ಇರೋ ಅಂಥದ್ದು ತಂದು ಮಾರಾಟ ಮಾಡ್ತಾ ಇದೀವಿ. ಇದು ನನ್ನ ಹೆಸರಲ್ಲೇ ಇರುತ್ತೆ, ನಾನೇ ಬಂದು ರಿಜಿಸ್ಟರ್ ಮಾಡ್ಕೊಡ್ತೀನಿ. ಸೊ ನೇರ ಮಾಲೀಕರಿಂದ ಮಾರಾಟ? ಖಂಡಿತ ಸರ್, ಹೌದು, ನೀವೇ ಓನರ್? ನಾನೇ ಓನರ್. ಮೇನ್ ಆಗಿ ಇನ್ನೊಂದು ಖುಷಿ ಆಗಿದೆ ಅಂತಂದ್ರೆ, ರೆವೆನ್ಯೂ ಅಲ್ಲ,
ಇಲ್ಲ ಸರ್, ಡಿ.ಸಿ ಕನ್ವರ್ಷನ್ ಮಾಡ್ಕೊಟ್ಬಿಟ್ಟಿದ್ದೀರಾ. ಇದು ತುಂಬಾ ಇಂಪಾರ್ಟೆಂಟ್. ಡಿ.ಸಿ ಕನ್ವರ್ಷನ್ ಆದ್ರೆ ನಮಗೂ ಒಂದು ಸಮಾಧಾನ ಇರುತ್ತೆ, ನಿಮಗೂ ಒಂದು ಸಮಾಧಾನ ಇರುತ್ತೆ ಅಂತ ಹೇಳ್ಬೋದು. ಸರ್ ಫಸ್ಟ್ ನೆಲಮಂಗಲನ ಓಕೆ, ಎಕ್ಸಾಕ್ಟ್ ಆಗಿ ಈ ಲೊಕೇಶನ್ ಹೇಳಿ ಸರ್. ಎಲ್ಲಿ ಸರ್? ನೆಲಮಂಗಲದಿಂದ ನಾವು ಬೈಲಾಂಜನೇಯ ಸ್ವಾಮಿ ಟೆಂಪಲ್ ಅಂತ ಇದೆ, ಆ ಟೆಂಪಲ್ ಇಂದ ಸ್ವಲ್ಪ 1 ಕಿಲೋಮೀಟರ್ ಮುಂದೆ ಬಂದ್ರೆ ತ್ಯಾಗದಳ್ಳಿ ಗ್ರಾಮ ಅಂತ ಬರುತ್ತೆ. ಆ ಗ್ರಾಮದಲ್ಲಿ ಒಂದು 200 ಮನೆ ಇದೆ. ಈಗಾಗಲೇ 200-300 ಮನೆ ವಾಸ ಮಾಡ್ಕೊಂಡಿದ್ದಾರೆ. ಆ ಅಟ್ಯಾಚ್ಡ್ ನಾವು ಲೇಔಟ್ ಮಾಡಿದ್ವಿ. ಅಟ್ಯಾಚ್ ಮಾಡಿದ್ದೀರಾ? ಹೌದು ಸರ್. ಇದು ತ್ಯಾಗದಳ್ಳಿ ವಿಲೇಜ್ ಗೆ ಬರುತ್ತೆ. ಹೌದು ಸರ್, ಹೌದು, ಖಂಡಿತ ಹೌದು. ಓಕೆ. ಅಂಡ್ ಈ ಲೇಔಟ್ ನ ಹೆಸರು ಏನು ಸರ್? ಸರ್ ಮಧುರಾ ಎನ್ಕ್ಲೇವ್ ಫೇಸ್ 4 ಅಂತ. ಫೇಸ್ 4 ಆಯ್ತು. ಫೇಸ್ 4 ಅಂತ ಆಲ್ರೆಡಿ 3 ಫೇಸ್ ಮಾಡ್ಬಿಟ್ಟಿದ್ದೀರಾ ಸರ್, ನೋಡ್ತಾ ಇರ್ಬೋದು. ಫೇಸ್ 1, ಫೇಸ್ 2, ಫೇಸ್ 3 ಅಂತ ಲಾಂಚ್ ಮಾಡಿ ಆಲ್ರೆಡಿ ಕ್ಲೋಸ್ ಆಗಿ ಈಗ ಫೇಸ್ 4 ನ ಲಾಂಚ್ ಮಾಡಿದೀವಿ. 4ನೇ ಫೇಸ್ ಅನ್ನ ತಗೊಂಡಿದ್ದೀರಾ. ನೀವ್ ಹೇಳಿದ್ರಿ ಇದು ನನ್ನ ಹೆಸರಲ್ಲೇ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ಜಾಗನೆಲ್ಲ ನೀವು ಮುಂಚೆನೇ ಪರ್ಚೇಸ್ ಹೌದು ಸರ್, ನಾನು ಪರ್ಚೇಸ್ ಮಾಡಿ ಡೆವಲಪ್ ಖಂಡಿತ ಹೌದು, ಆ ತರ ಮಾಡ್ತಾ ಇದ್ದೀರಾ. ಓಕೆ ಸರ್, ಇಲ್ಲಿ ಎಷ್ಟು ಸೈಟ್ಗಳು ಬರ್ತಾ ಇದೆ ಸರ್? ಸರ್ ಈಗ 30 ಸೈಟ್ಸ್ ಮಾತ್ರ ಅವೈಲೇಬಲ್ ಇರೋದು. ಆಯ್ತಾ? ಈಗ ಏನಂದ್ರೆ ಕಸ್ಟಮರ್ಸ್ ಲಾಂಚಿಂಗ್ ಅಲ್ಲಿ ಮಾಡ್ಕೊಳ್ಳೋದ್ರಿಂದ 15,20,000 ಇರೋದು 12 ಲಕ್ಷಕ್ಕೆ 30-40 ನ ಕೊಡ್ತಾ ಇದ್ದೀನಿ. ಅದು ನಿಮ್ ಚಾನಲ್ ಮೂಲಕ ಬಂದ್ರೆ ಮಾತ್ರ. ಓಕೆ, ನಿಮ್ ಪ್ರಕಾರ ಇದು 15-20 ಇರೋದು ತಾರ ಆಗ್ಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದೀವಿ. ಈಗ ಲಾಂಚಿಂಗ್ ಮಾಡೋದ್ರಿಂದ ಕನ್ನಡಕವರ ಚಾನಲ್ ಕಡೆಯಿಂದ ಏನಾದ್ರು ಕಸ್ಟಮರ್ಸ್ ಬಂದ್ರೆ ಅವ್ರಿಗೆ ಒಂದು 3,20,000 ನ ಬೆನಿಫಿಟ್ಸ್ ಮಾಡ್ಕೊಡ್ತೀನಿ. ಡಿಸ್ಕೌಂಟ್ ಮಾಡೋಣ ಖಂಡಿತ. ಕರೆಕ್ಟಾ? ಖಂಡಿತ ಸರ್. 12 ಲಕ್ಷಕ್ಕೆ 30-40. ಹೌದು. 6 ಲಕ್ಷಕ್ಕೆ 20-30. ಹಾಗಾದ್ರೆ ಇಲ್ಲಿ ಯಾವ್ಯಾವ ಡೈಮೆನ್ಷನ್ಸ್ ಇದೆ ಸರ್? 30-40, 30-50, 20-30 3 ಆಪ್ಷನ್ಸ್. ಹೌದು. ಇದು ಫೇಸಿಂಗ್ ಯಾವ್ದು ಸಿಗುತ್ತೆ ಸರ್? ಈಸ್ಟ್ ಟು ವೆಸ್ಟ್. ಈಸ್ಟ್ ಟು ವೆಸ್ಟ್ ಎರಡೇ. ಹೌದು ಸರ್. ಕಾರ್ನರ್ ಯಾವ್ದಾದ್ರು ಇದೆಯಾ? ಇದೆ ಸರ್, 4 ಸೈಟ್ ಬರುತ್ತೆ. 4 ಕಾರ್ನರ್ ಅಲ್ವಾ? ಹೌದು ಸರ್. ಅದಕ್ಕೇನಾದ್ರು ಎಕ್ಸ್ಟ್ರಾ ಬೆಲೆ ಏನಾದ್ರು ನಿಗದಿ ಮಾಡಿ? 10% ಇರುತ್ತೆ ಸರ್. ಜಸ್ಟ್ 10% ಅಂತಂದ್ರೆ 12 ಲಕ್ಷದ ಬದಲು 13 ಲಕ್ಷ. 13,20,000 ಅಲ್ವಾ? 1,20,000 ಕೊಟ್ಬಿಟ್ರೆ ನಮಗೆ ಒಂದು ಕಾರ್ನರ್ ಸೈಟ್ ಕೂಡ ಸಿಗುತ್ತೆ. 4 ಸೈಟ್ ಅವೈಲೇಬಲ್ ಇರೋದು, 30 ಸೈಟ್ ಅವೈಲೇಬಲ್ ಇರೋದು. ಸೊ ಆದಷ್ಟು ಬೇಗ ಬರಬೇಕು. ಅಂಡ್ ಇಲ್ಲಿ ಅಮ್ಯುನಿಟೀಸ್ ಅಂತ ಬಂದಾಗ ಆಲ್ರೆಡಿ 2 ಫೇಸಿಂಗ್ ಎಲ್ಲ ಮುಗಿಸ್ಬಿಟ್ಟಿದ್ದೀರಾ. ಇಲ್ಲಿ ಅಮ್ಯುನಿಟೀಸ್ ಅಂತ ಬಂದಾಗ ಏನೇನು ಅಮ್ಯುನಿಟೀಸ್ ಸಿಗ್ತದೆ? ಬೇಸಿಕ್ ಅಮ್ಯುನಿಟೀಸ್ ಪ್ರತಿಯೊಂದು ಮಾಡ್ಕೊಡ್ತೀವಿ. ತಾರ ಆಗಿರ್ಬೋದು, ಸ್ಯಾನಿಟರಿ, ವಾಟರ್, ಡ್ರೈನೇಜು, ಪ್ಲಾಂಟೇಶನ್, ಎಲೆಕ್ಟ್ರಿಕ್, ನೀರಿನ ವ್ಯವಸ್ಥೆ ಪ್ರತಿಯೊಂದು ಮಾಡ್ಕೊಡ್ತೀನಿ. ನೀರಿದೆ ಆಲ್ರೆಡಿ ಇದೆ ಸರ್. ಬೋರ್ ಇದೆ. ಖಂಡಿತ ಇದೆ. ಕರೆಂಟ್ ಗೆ ವ್ಯವಸ್ಥೆ ಮಾಡ್ತಾ ಇದ್ದೀರಾ? ಕರೆಂಟ್ ಮಾಡ್ಕೊಡ್ತೀನಿ ಸರ್. ಮಾಡ್ಕೊಡ್ತೀರಾ? ಹೌದು. ಬೇಕಲ್ಲ ಕಂಬ ಕಲೆಕ್ಷನ್ ಇದೆ, ಅಲ್ಲಿವರೆಗೂ ಇದೆ, ಇಲ್ಲಿಗೆ ತಗೊಂಡು ಕೊಡ್ತೀವಿ. ಎಮರ್ಜೆನ್ಸಿ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಖಂಡಿತ ಮಾಡ್ಕೋಬಹುದು. ಏನು ಅರ್ಜೆಂಟ್ ಮನೆ ಕಟ್ಬೇಕಪ್ಪ? ಕಟ್ಟಿ ಸರ್, ನಾವು ಎಲ್ಲ ಇರ್ತೀವಿ. ನಾವು ಎಲ್ಲ ಆಗುತ್ತೆ. 15 ವರ್ಷದಿಂದ ರಿಯಲ್ ಎಸ್ಟೇಟ್ ಮಾಡ್ತಾ ಇದೀವಿ. ಕಸ್ಟಮರ್ಸ್ ಯಾವತ್ತಿದ್ರು ಬರ್ಬೋದು, ಏನೇ ಪ್ರಾಬ್ಲಮ್ ಇದ್ರು ಬಂದು ನನ್ನ ಹತ್ರ ಮಾತಾಡ್ಬೋದು. ರೋಡ್ ಯಾವಾಗ ಆಗುತ್ತೆ ಸರ್? ಸರ್ ಇನ್ನೊಂದು 15 ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀನಿ ನಾನು. ಇನ್ ರಿಜಿಸ್ಟ್ರೇಷನ್ ಮಾಡೋದ್ರೊಳಗಡೆ ರೋಡ್ ಬಂದ್ಬಿಡುತ್ತೆ ಅಂತ ಅನ್ಕೋಬಹುದು. ಖಂಡಿತ. ಕರೆಕ್ಟಾ? ಖಂಡಿತ. ಸೂಪರ್ ಆಗಿ ಹೇಳಿದ್ರಿ. ಅಂಡ್ ಇನ್ನೊಂದು ಫೈನಲ್ ಆಗಿ ನಾನು ಕೇಳುವಂಥದ್ದು, ಸುತ್ತಮುತ್ತಲು ಏರಿಯಾ ಡೆವಲಪ್ಮೆಂಟ್ ಜೊತೆಯಲ್ಲಿ ವ್ಯಾಲ್ಯೂ. ಸೊ ಇಲ್ಲಿ ಯಾರಾದ್ರೂ ಇನ್ವೆಸ್ಟ್ಮೆಂಟ್ಗೋಸ್ಕರ ಮಾಡ್ತಾರೆ ಅಂತಂದ್ರೆ ಸರ್ ಒಂದು ಒಳ್ಳೆ ರಿಟರ್ನ್ಸ್ ಸಿಗ್ಬೋದಾ? ಖಂಡಿತ ಸರ್. ಈಗಾಗಲೇ ನೋಡಿರ್ಬೋದು ನೀವು, ಆಲ್ರೆಡಿ ಫೇಸ್ 1, ಫೇಸ್ 2, ಫೇಸ್ 3 ನ ನಾವು 7 lakhs 6 lakhs ಗೆ ಮಾರಿದೀವಿ 2 ವರ್ಷದ ಹಿಂದೆ. ಈಗ ಇಲ್ಲಿ ಮಾರ್ತಾ ಇರೋದು 15 ಲಕ್ಷ. ಕಣ್ಣು ಮುಂದೆನೆ ಇದೆ, ಎಲ್ಲೋ ಹೋಗೋದು ಬೇಡ. ಇಲ್ಲಿ ಮಾರಿರೋದು 6 ಲಕ್ಷ, ಈಗ 15,20,000. ಡಬಲ್ ಆಯ್ತಲ್ಲ ಸರ್? ಖಂಡಿತ ಸರ್. ಎಷ್ಟು ದಿನದಲ್ಲಿ ಸರ್ ಇದು? 2 years ಅಲ್ಲಿ, 2 ವರ್ಷದಲ್ಲಿ. ಖಂಡಿತ. ಯಾಕಂದ್ರೆ ಈಗ ನೋಡಿ, ಸ್ಟೇಟ್ ಹೈವೇ ಇದೆ. ಈ ಏರ್ಪೋರ್ಟ್ ರೋಡ್ ಏನಿದೆ ಅದು ಸ್ಟೇಟ್ ಹೈವೇ. ಹೌದು. ಅಲ್ಲಿಂದ 2 kilometers ಡಿಸ್ಟೆನ್ಸ್ ಅಲ್ಲಿ ನಮ್ಮ ಲೇಔಟ್ ಬರುತ್ತೆ. ಸೊ ಈಗ ಡೆವಲಪ್ಮೆಂಟ್ಸ್ ಪ್ರತಿಯೊಂದು ಇದೆ ಸುತ್ತಲೂ. ನೆಲಮಂಗಲದಲ್ಲಿ ಏನಿಲ್ಲ ಸರ್. ಹಾಸ್ಪಿಟಲ್ಸ್ ಆಗ್ಬೋದು, ಮಾಲ್ಸ್ ಆಗಿರ್ಬೋದು, ತೋರ್ಸ್ಕೊಂಬಂದೆ ಸರ್. ಹೌದು ಸರ್, ಪ್ರತಿಯೊಂದು ಹೇಳದೆ ಬೇಡ. ಖಂಡಿತ ನೀವು ಹೇಳಲೇ ಬೇಡಿ ನನ್ಗೆ. ಯಾಕಂತಂದ್ರೆ ನನ್ಗೆ ಗೊತ್ತು, ನೀವು ನೋಡಿ ಇವ್ರೇನ್ ಅನ್ಕೊಂತಾರೆ, ಡೆವಲಪರು ಅವ್ರಿಗೆ ಇಷ್ಟ ಬಂದಂಗೆ ಹೇಳ್ಬಿಡ್ತಾರೆ, ಹಂಗ್ ಬೆಳೆದಿದೆ ಹಿಂಗ್ ಬೆಳೆದಿದೆ ಅಂತಾನೆ ಅನ್ಕೊಂತಾರೆ. ಬೇಡ ತೋರ್ಸೇ ಬಿಡ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ವಿಡಿಯೋದ ಮೊದಲ 5 ನಿಮಿಷ ನಾನು ಆಕ್ಚುಲಿ ನಿಮ್ಗೆ ಕಂಪ್ಲೀಟ್ ಆಗಿ ಇಡೀ ನೆಲಮಂಗಲನೇ ತೋರಿಸ್ಬಿಟ್ಟಿದ್ದೀನಿ. ನೀವೇ ನೋಡಿದಿರ ನಿಮ್ ಕಣ್ಣಾರೆ. ಸೊ ನೀವೇ ಡಿಸೈಡ್ ಮಾಡಿ. ಸರ್ ಏನು ಹೇಳ್ಬೇಕಾಗಿಲ್ಲ, ಎಷ್ಟು ಡೆವಲಪ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು. ಸರ್ ಯಾರಾದ್ರೂ ಲೈಕ್ ಬುಕ್ ಮಾಡಬೇಕು ಅಂತಂದ್ರೆ ಬುಕಿಂಗ್ ಪ್ರೊಸೆಸ್ ಅಲ್ಲಿ 10,000 ಬುಕಿಂಗ್ ಪ್ರೊಸೆಸ್ ಇರುತ್ತೆ. 1 ವಾರ ಟೈಮ್ ಕೊಡ್ತೀವಿ. ಲೀಗಲ್ ಕ್ಲಿಯರ್ ಇದೆಯಪ್ಪ, ನೆಕ್ಸ್ಟ್ ಲೋನ್ ಮಾಡ್ಕೊಡಿ ಅಂದ್ರೆ ಲೋನ್ ಮಾಡ್ಕೊಡ್ತೀವಿ. ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಡಿ ಅಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ. ಎಷ್ಟು % ಲೋನ್ ಆಗ್ಬೋದು ನಿಮ್ ಪ್ರಕಾರ? ಅಪ್ ಟು 70% ಲೋನ್ ನೀವೇ ಮಾಡಿಸ್ಕೊಡ್ತೀರಾ? ಖಂಡಿತ ನಾವೇ ಮಾಡಿ. ಲೀಗಲ್ ಕಾಮನ್ ಡಾಕ್ಯುಮೆಂಟ್ಸ್ ತಗೊಂಡು ಬಂದ್ರೆ ಖಂಡಿತ. ಸೊ ಒಂದು ರಿಕ್ವೆಸ್ಟ್ ಇದೆ ನಾನು ನಿಮ್ಗೆ, ಬರ್ಬೇಕಾದ್ರೆ ದಯವಿಟ್ಟು ಫ್ಯಾಮಿಲಿ ಜೊತೆ ಬನ್ನಿ. ಆರಾಮಾಗಿ ಫ್ಯಾಮಿಲಿ ಜೊತೆ ಡಿಸೈಡ್ ಮಾಡ್ಬೋದು. ಆ್ಯಂಡ್ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ತೊಗೊಂಬನ್ನಿ. ನಿಮ್ಮ ಇನ್ಕಮ್ ಪ್ರೂಫು, ID ಪ್ರೂಫು ಎಲ್ಲ ತೊಗೊಂಬಂದ್ಬಿಟ್ಟು ಸಾರ್ ಕೊಟ್ಬಿಟ್ರೆ ಅವರು ನಿಮಗೆ ಲೋನ್ ಪ್ರೊಸೆಸನ್ನು ರೆಡಿ ಮಾಡಿಬಿಡ್ತಾರೆ. ಆ್ಯಂಡ್ ನೀವು ಸಾರ್ ಹತ್ರ ಒಂದು 10,000 ಕೊಟ್ಬಿಟ್ಟು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೊಂಬಿಡಿ. 2 ಮ್ಯಾಚ್ ಆಯಿತು ಅಂತಂದರೆ ಟಕ್ ಅಂತ ಹಂಗೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ಬೋದು ಅಲ್ವಾ? 70% ಲೋನ್ ಆಗುತ್ತೆ. 3,20,000 ಕನ್ನಡ ಕೋರ ವೀಕ್ಷಕರಿಗೆ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ ವೀಕ್ಷಕರೇ. ಸೂಪರ್ ಆಗಿ ಹೇಳಿದ್ರಿ. ಆ್ಯಂಡ್ ಇವಾಗ ಯಾರಾದರೂ ಬರಬೇಕು ಅಂದರೆ ದುರ್ಗಶ್ರೀ ವೆಂಚರ್ಸ್ ಆಫೀಸ್ ಎಲ್ಲಿದೆ ಸರ್? ಸರ್ ನಾಗರಬಾವಿ ಕಬಾಬ್ ಫ್ಯಾಕ್ಟ್ರಿ ರೆಸ್ಟೋರೆಂಟ್ ಅಂತ ಇದೆ. ಅದೇ ಬಿಲ್ಡಿಂಗ್ ಅಲ್ಲಿ 3rd floor ಅಲ್ಲಿ ಇದೆ. ನೀವು ಒಂದು ಮಿಸ್ ಕಾಲ್ ಕೊಟ್ರೆ ಸಾಕು,
ಅಥವಾ ಡೋರ್ ಸ್ಟೆಪ್ಗೆ ಕೊಡ್ತೀವಿ ಕಾರ್ನ, ಅಲ್ಲಿಂದ ಕರ್ಕೊಂಬಂದು ಸೈಟ್ ವಿಸಿಟ್ ಮಾಡಿಸ್ಕೊಡ್ತೀವಿ. ಓಕೆ ಆಯ್ತು ಅಂದರೆ ಕಂಪ್ನಿಗೆ ಬಂದು ವಿಸಿಟ್ ಮಾಡಿ ಕಂಪ್ನಿ ನೋಡಿ ಅಡ್ವಾನ್ಸ್ ಮಾಡ್ಬೋದು. ಸೂಪರ್ ಆಗಿ ಹೇಳಿದ್ರಿ. ಯಾರಿಗೂ ನೆಲಮಂಗಲ ಬರಕ್ಕೆ ಆಗೋದಿಲ್ಲ, ಅಲ್ಲೇ ಬಂದ್ಬಿಡಿ, ನಾಗರಬಾವಿ ಬಂದ್ಬಿಡಿ, ಖಂಡಿತ. ಅಲ್ಲಿಂದನೇ ಕಂಪ್ಲೀಟ್ ಆಗಿ ಎಲ್ಲ ನಿಮಗೆ ಮಾಹಿತಿ ಕಂಪ್ಲೀಟ್ ವಿಚಾರವನ್ನು ತಿಳಿಸ್ಕೊಳ್ಳಲಾಗುತ್ತೆ ಅಂತ ಹೇಳ್ಬೋದು. ಯಾರಾದರೂ ಮೆಟ್ರೋಗೆ ಬರ್ತಾ ಇದ್ರೆ ನಾಗಸಂದ್ರ ಮೆಟ್ರೋ ಬಂದ್ಬಿಟ್ಟು ಅಲ್ಲಿಂದ ಮುಂದೆ ಬಂದ್ಬಿಡ್ಬೋದು. ತುಂಬಾ ಹತ್ರ ಆಗಿಬಿಟ್ಟಿದೆ ಇವಾಗ, ಇನ್ನೊಂದು ಕೆಲವು ದಿನಗಳಲ್ಲಿ ಇಲ್ಲೇನೆ ಮೆಟ್ರೋ ಬರುತ್ತೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಮುಂದಿನ ದಿನಗಳಲ್ಲಿ ದುರ್ಗಶ್ರೀ ವೆಂಚರ್ಸ್ ಕಡೆಯಿಂದ ಇನ್ನೇನಾದ್ರೂ ಪ್ರಾಜೆಕ್ಟ್ಗಳು ಸರ್ ಬರ್ತಾರೆ? ಖಂಡಿತ ಟಿ ಬೇಗೂರ್ ಹತ್ರ ಮಾಡ್ತಾ ಇದೀವಿ. 10 ಲಕ್ಷಕ್ಕೆ 30-40 ಕೊಡ್ತಾ ಇದೀವಿ. 10 ಲಕ್ಷಕ್ಕೆ ಲಾಂಚಿಂಗ್ ಆಫರ್ ಅಂತ. ನಿಮ್ಮ ಹತ್ರ ಮತ್ತೆ ಇನ್ನೊಂದು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ವೀಕ್. ಓಕೆ, ಖಂಡಿತ ಬರ್ಬೇಕು ನೀವು. ನಾನು ಒಂದೇ ಒಂದು ಕ್ವಶನ್ ಆನ್ಸರ್ ಕೊಡಿ ನನಗೆ ಸರ್. ಇವಾಗ ಏನ್ ಇಷ್ಟೊಂದು ಕಾಂಪಿಟೇಟಿವ್ ಬೆಲೆ ತರ್ತಿರಲ್ಲ ನೀವು, ಏನು ಕಾರಣ? ಗ್ರಾಹಕರಿಗೆ ಏನಂದ್ರೆ ಸರ್, ಈಗ ಮಿಡ್ಲ್ ಕ್ಲಾಸ್ ಅವರು ಒಂದು ಪ್ರಾಪರ್ಟಿ ಬೆಲೆ ನೋಡಿದ್ರೆ ಆ ಪ್ರಾಪರ್ಟಿ ಕನಸೆ ಅನ್ನೋದೇ ಬಿಟ್ಬಿಡ್ತಾ ಇದ್ದಾರೆ. ಅದರಿಂದ ಕಡಿಮೆ ಬೆಲೆ ಇಟ್ಕೊಂಡು ಡಾಕ್ಯುಮೆಂಟ್ ಕ್ಲಿಯರ್ ಇರೋವಂಥದ್ದು ಕೊಡ್ಬೇಕು ಕಸ್ಟಮರ್ಸ್ಗೆ. ಅವಾಗ ತಾನಾಗೆ ಕಸ್ಟಮರ್ ಹುಡ್ಕೊಂಡು ಕಂಪ್ನಿನ ಟ್ರಸ್ಟ್ ಮಾಡಿ ಬರ್ತಾರೆ. ಅವ್ರ ಟ್ರಸ್ಟ್ನ ನಾವು ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ಅಂತಾರ. ಸೊ ಬೆಲೆ ಚೆನ್ನಾಗಿರ್ಬೇಕು, ಲೀಗಲಿಟಿ ಚೆನ್ನಾಗಿರ್ಬೇಕು, ಖಂಡಿತ ಡಾಕ್ಯುಮೆಂಟ್ ಚೆನ್ನಾಗಿರ್ಬೇಕು, ಮೋಸ ಆಗ್ಬಾರ್ದು ಅಲ್ವಾ? ಕಷ್ಟಪಟ್ಟು ದುಡಿದಿರ್ತೀವಿ ವೀಕ್ಷಕರೇ, ₹1 ಕೂಡ ನೀವು ಮೋಸ ಆಗ್ಬಾರ್ದು. ಸೊ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಮಾಡಿ, ಮನೆ ಕಟ್ತೀರಾ ಕಟ್ಟಿ, ಪ್ರತಿಯೊಂದಕ್ಕೂ ಕೂಡ ಸರಿಯಾದಂತಹ ಲೇಔಟ್ ಅಂತ ಹೇಳ್ತೀನಿ. ಕೇವಲ 30 ಸೈಟ್ ಇರೋದು, ದಯವಿಟ್ಟು ಬಿಡಬೇಡಿ ವೀಕ್ಷಕರೇ. ಸೂಪರ್ ಆಗಿ ಹೇಳಿದ್ರಿ. ಆ್ಯಂಡ್ ನಮ್ಮ ವೀಕ್ಷಕರಿಗೆ ಕ್ವಿಕ್ಕಾಗಿ ಒಂದೊಳ್ಳೆ ಲೇಔಟನ್ನು ಒಂದೊಳ್ಳೆ ಬೆಲೆಯಲ್ಲಿ ತಂದಿದ್ದಕ್ಕೆ ತಮಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ.